ಹಾಯ್ ಎವ್ರಿವನ್, ನಾನು ಗಣೇಶ್ ಹೊಸಪೇಟೆ ಸಿಂಚನ ಕಾಮರ್ಸ್ ಟ್ಯೂಟೋರಿಯಲ್ಸಿಂದ ಮಾಡ್ತಾ ಇರೋದು ಈ ವಿಡಿಯೋ ಸಂಬಂಧಪಟ್ಟಿರೋದು ಎದಕ್ಕಂತಂದರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇನ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಒಳಗೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಬಗ್ಗೆ ನಾನು ಇವತ್ತು ಮಾಡ್ತಾ ಹೋಗ್ತಿದ್ದೀನಿ. ಇದರ ಮೇಲೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ 5 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸಿಗೆ ಕ್ವಶನ್ಸ್ನ ಕೇಳ್ತಾ ಬರ್ತಾನೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಫಾರ್ಮೆಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ಮೆಟಿಂದ ನೀವೇನು ಮಾಡ್ಬೋದು, ಯು ಕ್ಯಾನ್ ಯೂಸಿಲಿ ಸಾಲ್ವ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ಸ್ ಪ್ರಾಬ್ಲಮ್ಸ್. ಅಂದರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂಥ 5 ಮಾರ್ಕ್ಸ್ 15 ಮಾರ್ಕ್ಸ್ ಈ ವಿಡಿಯೋದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಈಸಿಲಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೆ. ಸೊ ನಿಮಗೇನಾದ್ರು ಪ್ರಾಬ್ಲಮ್ ಅನಿಸಿದ್ದಲ್ಲಿ ಈಗ ಕೆಳಗೊಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ವಿತಿನ್ 1 ವೀಕ್ ಒಳಗೆ ನಿಮಗೆ ಫೈನಲ್ ಇರೋದು ಟ್ಯೂಷನ್ ನಾವು ಹೇಳ್ಕೊಡ್ತೀವಿ. ಓಕೆ, ನಿಮಗೇನೋ ಡೌಟ್ ಅನಿಸಿದ್ದಲ್ಲಿ ಬಂದಿದ್ದಲ್ಲಿ 1 ವೀಕ್ ಒಳಗೆ 4 ಸಬ್ಜೆಕ್ಟ್ನ ಟೀಚ್ ಮಾಡ್ತೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟ್ ಆಗಿರ್ಬೋದು, ಇನ್ನೊಂದು ಫಾರಿನ್ ಎಕ್ಸ್ಚೇಂಜ್. ನಿಮಗೆ ಈಸಿ ವೇದೊಳಗೆ ಈಸಿಯಾಗಿ ನಾವು ಹೇಳ್ಕೊಡ್ತೀವಿ. ಇನ್ ಕೇಸ್ ನಿಮಗೆ ಇಫ್ ಯು ಆರ್ ನೀಡೆಡ್, ನಿಮಗೇನು ಅವಶ್ಯಕತೆ ಬಿದ್ದಿದ್ದಲ್ಲಿ ನೀವು ಈ ಕೆಳಗೆ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ನಾನು ನಿಮಗೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಚಾಪ್ಟರ್ ಬಗ್ಗೆ ಒಂದು ಫಾರ್ಮೆಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಜೊತೆಗೆ ನಿಮಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ 15 ಮಾರ್ಕ್ಸ್. ಡೆಫಿನೆಟ್ಲಿ ಈ ಫಾರ್ಮೆಟಿಂದ ಈ ವಿಡಿಯೋದಿಂದ ಡೆಫಿನೆಟ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಓಕೆ, ಹೋಗೋಣ ಹಂಗಾದ್ರೆ. ಸೊ ಫಸ್ಟ್ ಈ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಎದಕ್ಕೆ ಸಂಬಂಧಪಟ್ಟೈತೆ ಅಂತಂದು ಹೇಳಿ ಒಂದು ಸೆಕೆಂಡ್ ಹಂಗೆ ಬ್ರೀಫ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಸಂಬಂಧಪಟ್ಟಿರೋದು ಎದಕ್ಕಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಬಿಕಾಮ್ ಫಸ್ಟ್ ಇಯರ್ ಓದಿದ್ರಿ FA ಅಂತ ಹೇಳಿ. FA ಅಂತಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ. ಮತ್ತು ಈಗ ಓದಾಗ್ತಿರೋದೇನು ಕಾಸ್ಟ್ ಅಕೌಂಟಿಂಗ್. ಅಂದರೆ ಬಿಕಾಮ್ 5th ಸೆಮ್ ಮತ್ತು 6th ಸೆಮ್ ಒಳಗೆ ಓದಾಗ್ತಿರೋದೇನು ಕಾಸ್ಟ್ ಅಕೌಂಟಿಂಗ್. ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ನಾವು ರೆಕಾರ್ಡ್ ಮಾಡೋಂಥ ಒಂದಿಷ್ಟು ಐಟಮ್ನ ನಾವು ಕಾಸ್ಟ್ ಅಕೌಂಟಿಂಗ್ ಒಳಗೆ ನಾವು ರೆಕಾರ್ಡ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಅಂತ ಹೇಳ್ತೀನಿ ನಾನು, ಇನ್ಕಮ್ ಟ್ಯಾಕ್ಸ್ ಪೇಡ್. ಈಗ ನೀವು ಕಾಸ್ಟ್ ಶೀಟ್ ಅಂತ ಓದಿದ್ರಿ. ಈ ಕಾಸ್ಟ್ ಶೀಟ್ ಒಳಗೆ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ತೊಗೊಂಡಿದ್ವಿ? ನೋ. ಡಿವಿಡೆಂಡ್ ಪೇಡ್ ಎಲ್ಲ ತೊಗೊಂಡಿದ್ವಿ? ಇಲ್ಲ. ಗುಡ್ ವಿಲ್ ರಿಟರ್ನ್ ಅಪ್, PDD, ಬ್ಯಾಡ್ ಡೆಟ್ಸ್, ಇಂಥವೆಲ್ಲ ಐಟಮನ್ನು ನಾವು ಎಲ್ಲಿ ತೊಗೊಂಡಿಲ್ಲ ಅಂತಂದ್ರೆ ಈ ಕಾಸ್ಟ್ ಅಕೌಂಟಿಂಗ್ ಒಳಗೆ ತೊಗೊಂಡಿಲ್ಲ. ಕಾಸ್ಟ್ ಅಕೌಂಟಿಂಗ್ ಒಳಗೆ ಎಕ್ಸಾಂಪಲ್ ನೀವು ಆಲ್ರೆಡಿ ಈಗ ಬಿಕಾಮ್ 5th ಸೆಮ್ ಒಳಗೆ ಸ್ಟಡಿ ಮಾಡಿರಿ. ಏನು ಕಾಸ್ಟ್ ಶೀಟ್ ಅಂತೇಳಿ. ಕಾಸ್ಟ್ ಶೀಟ್ ಒಳಗೆ ನಾವು ಯಾವ ಐಟಮ್ ತೊಗೊಂಡಿದ್ವಿ? ಫಾರ್ ಎಕ್ಸಾಂಪಲ್ 4 ಐಟಮ್ ಇರೋದು, 4 ಪೋರ್ಷನ್ ಇರೋದು ಕಾಸ್ಟ್ ಶೀಟ್ ಒಳಗೆ. ಯಾವುದು? ಒಂದು ಪ್ರೈಮ್ ಕಾಸ್ಟ್ ಅಂದರೆ ಡೈರೆಕ್ಟ್ ಮೆಟೀರಿಯಲ್ಸ್ ಇರೋದು, ಡೈರೆಕ್ಟ್ ವೇಜಸ್, ಮತ್ತು ಇನ್ನೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರೋದು. ಎರಡನೇದೇನು ವರ್ಕ್ಸ್ ಓವರ್ಹೆಡ್. ಥರ್ಡ್ ಒನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಫೋರ್ತ್ ಒನ್ನು ಕಾಸ್ಟ್ ಆಫ್ ಸೇಲ್ಸ್. ಸೊ ಈ ಥರ 4 ಕ್ಯಾಟಗರಿ ಒಳಗೂ ನಾವು ಒಂದಿಷ್ಟು ಎಕ್ಸ್ಪೆನ್ಸಸ್ನ ಅಂದರೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಮತ್ತು ಫೈನಾನ್ಷಿಯಲ್ ಇನ್ಕಮ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಎಲ್ಲಿ? ಕಾಸ್ಟ್ ಅಕೌಂಟಿಂಗ್ ಒಳಗೆ. ನಾವು ಏನು ಮಾಡ್ತೇವೆ ಅಂತಂದ್ರೆ ಇವನ್ನ ರೀಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇವನ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ನ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಜೊತೆಗೆ ನಾವು ರೀಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ರೀಕನ್ಸಿಲೇಷನ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಸೊ ಇಟ್ ಮೀನ್ಸ್ ರೀಕನ್ಸಿಲೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ವಿತ್ ಪ್ರಾಫಿಟ್ ಆರ್ ಲಾಸ್ ವಿತ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಆರ್ ಲಾಸ್ ಅಂತ ಕರಿತೀವಿ ನಾವು. ಅಂದರೆ ಇದ್ರ ಪ್ರಾಫಿಟ್ ಲಾಸ್ನ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಆರ್ ಲಾಸ್ ಕೂಡ ನಾವೇನು ಮಾಡ್ತೀವಿ? ರೀಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸ್ಟಾರ್ಟ್ ಮಾಡ್ತಾ ಹೋಗೋಣ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನಾವು ಮಾಡ್ತಾ ಹೋಗ್ತೀವಿ. ಈಗ ನಿಮ್ಗೆ ಹೇಳಿದೆ ನಾನು CA ಮತ್ತು CA ಪ್ರಾಫಿಟ್ ಆರ್ ಲಾಸ್ನ ನಾವು FA ಪ್ರಾಫಿಟ್ ಆರ್ ಲಾಸ್ ಜೊತೆಗೆ ಏನು ಮಾಡ್ತೀವಿ? ಮ್ಯಾಚ್ ಮಾಡ್ತೀವಿ. ರೀಕನ್ಸಲ್ ಅಂದರೆ ರೀಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಪ್ರಿಪೇರ್ ಮಾಡ್ತೀವಿ. ನಾವೇನು ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ನಾನೀಗ ಈ ಫಾರ್ಮೆಟ್ ಒಳಗೆ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ CA ತಗೊಂತ ಹೋಗ್ತೇನೆ. ಪ್ರಾಫಿಟ್ ಆರ್ ಲಾಸ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಲಾಸ್ ಅಂತಂದ್ರೆ ಮೈನಸ್ ಅಂತ ಹೇಳಿ ಬರೀರಿ, ಆ ಅಮೌಂಟ್ ಮುಂದೆ. ಪ್ರಾಫಿಟ್ ಅಂತಂದ್ರೆ ಪ್ಲಸ್ ನೆಗೆಟಿವ್, ನೋ ಪ್ರಾಬ್ಲಮ್. ಬಟ್ ಒನ್ ಥಿಂಗ್ ಏನಂತಂದ್ರೆ ನೌ ಐ ಆಮ್ ಟೇಕಿಂಗ್ ದ ಪ್ರಾಬ್ಲಮ್, ನೌ ಐ ಆಮ್ ಟೇಕಿಂಗ್ ದ ಫಾರ್ಮೆಟ್ ಆಸ್ ದ ಏನು ಕಾಸ್ಟ್ ಅಕೌಂಟಿಂಗ್. ನಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾಗ್ತಿರೋದು ಏನಂತಂದ್ರೆ ಈ ಫಾರ್ಮೆಟ್ನ ಬಿಡಿಸಾಗ್ತಿರೋದು ಅದ್ರ ಪ್ರಕಾರ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ CA. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಾಫಿಟ್ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಏನು CA ಪ್ರಕಾರ ತಗೊಂಡಾಗ ನಾವೇನು ಮಾಡಿ ತಗೋಣ ಒಂದು ಪ್ರಾಬ್ಲಮ್, ಒಂದು ಪೇಜ್ನ ನಿಮ್ಮದು ಎಕ್ಸಾಮ್ ಆಗಿರತ್ತ ಒಂದು ಪೇಜ್ನ ನಾವೇನು ಮಾಡೋಣ? 2 ಡಿವೈಡ್ ಮಾಡೋಣ. ಒಂದು ಆ್ಯಡ್ ಮಾಡಕ್ಕೆ, ಇನ್ನೊಂದು ಏನು ಮಾಡಕ್ಕೆ ಅಂತಂದ್ರೆ ಲೆಸ್ ಮಾಡಕ್ಕೆ. ಈಗ ನಾನು ತಗೊಂತಾ ಇರೋದು ಏನಂತಂದ್ರೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಯಾವುದು? CA ಅಂದ್ರೆ ಕಾಸ್ಟ್ ಅಕೌಂಟಿಂಗ್. ಸೊ ನಾವು ಲಾಸ್ಟ್ ಬರೋಂಥ ಆನ್ಸರ್ನ ಎದಕ್ಕೆ ಹೊಂದಿಸ್ಬೇಕಂತಂದ್ರೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ FA ಪ್ರಕಾರ ಹೊಂದಿಸ್ಬೇಕು. ಇದು ಈ ಪ್ರಾಬ್ಲಮ್ನಿಂದ ಏನಂದ್ರೆ ಈಗ ನಾವು ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಫಸ್ಟ್ ಏನು ತಗೊಂಡಿರ್ತೇವಲ್ಲ ಅಲ್ಲಿಂದ ನಾವು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಾ ಹೋದಾಗ ನಮ್ಗೆ ಲಾಸ್ಟ್ ಸಿಗಂತ ಆನ್ಸರ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ FA ಸಿಗ್ತೈತಿ. ಅಥವಾ ಎದನ್ನು ಕೊಟ್ಟಿರ್ತಾರೆ, ಎದನ್ನು ತೊಗೊಂಡಿರ್ತೀವಿ, ಇನ್ನೊಂದು ಅಪೋಸಿಟ್ ಸಿಗ್ತೈತಿ ಹೋಗ್ಲಿ ನಮಗೆ. ಹಂಗಂದ್ರೆ ಈಗ ನಾನು ತೊಗೊಂಡಿದ್ದೇನು? ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ CA ತೊಗೊಂಡಿದ್ದೆ. ಹೌದಾ? ಇದ್ರಾಗ ಯಾಕೆ ಮಾಡೋದು ಯಾವ್ಯಾವ ಒಂದು ವಿಚಾರ ಹೇಳ್ತೇನೆ ನೋಡಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಓವರ್
ರಿಕವರ್ಡ್ ಓವರ್ ಹೆಡ್, ಓವರ್ ರಿಕವರ್ಡ್ ಆಫ್ ಓವರ್ ಹೆಡ್ ಅಂತ ಹೇಳಿ. ಓವರ್ ರಿಕವರ್ಡ್ ಆಫ್ ಓವರ್ ಹೆಡ್ ಅಂತ ಓವರ್ ಹೆಡ್ ಅಂದ್ರೆ ನಾಟ್ ಓನ್ಲಿ ಓವರ್ ಹೆಡ್, ಈಗ ನಾವು ಆಲ್ರೆಡಿ ಕಲ್ತೀವಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ವರ್ಕ್ಸ್ ಓವರ್ ಹೆಡ್, ಆಮೇಲೆ ಡೈರೆಕ್ಟ್ ಇಂಥವೆಲ್ಲ ಓವರ್ ಹೆಡ್ ನಾವೇನು ಮಾಡ್ತೇವೆ ಅಂತಂದ್ರೆ ಈಗ ಅವನ್ನ ನೋಡ್ತೇವೆ ನಾವು. ಓವರ್ ರಿಕವರ್ಡ್ ಓವರ್ ಹೆಡ್, ಓವರ್ ರಿಕವರ್ಡ್ ಆಫ್ ಓವರ್ ಹೆಡ್ ಅನ್ನ ಎದ್ರ ಪ್ರಕಾರ ಅಂತಂದ್ರೆ ಸಿ ಎ ಪ್ರಕಾರ. ಸಿ ಎ ಪ್ರಕಾರ ಓವರ್ ಹೆಡ್ ಓವರ್ ರಿಕವರ್ಡ್ ಆಗಿತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಯಾರು ಮಾಡ್ತೀವಿ, ಯಾವಾಗ ಇದ್ದ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಸಿ ಎ ಇದ್ದಾಗ ಲೆಸ್ ಏನ್ ಮಾಡ್ತೀವಿ ಅಂತಂದ್ರೆ ಇದ್ರ ಅಪೋಸಿಟ್ ಏನ್ ಹೇಳ್ರಿ ಅಂದ್ರೆ ಅಂಡರ್ ರಿಕವರ್ಡ್ ಆಫ್ ಓವರ್ ಹೆಡ್ ಇನ್ ಇದ್ರ ಪ್ರಕಾರ ಸಿ ಎ ಪ್ರಕಾರ. ನಾ ತಗೊಳತ್ತಿದ್ದೀನಿ ಆಲ್ಮೋಸ್ಟ್ ನಮ್ಗೆ ನಿಮ್ಗೆ 3 ಎಕ್ಸ್ಪೆನ್ಸಸ್ನ 3 ಐಟಮ್ನ ಮತ್ತು 3 ಐಟಮ್ ಆ್ಯಡ್ ಮಾಡಕ್ಕೆ 3 ಐಟಮ್ ಕಳ್ಕೊಳಕ್ಕೆ ನಿಮಗೆ ಫಿಕ್ಸ್ ಆಗಿ ಹೇಳ್ತೀನಿ ನಾನು. ಎದ್ರ ಪ್ರಕಾರ ಯಾವಾಗಲೂ ಚೂಸ್ ಮಾಡ್ತೇವೆ ಅಂದ್ರೆ ನಾವು ಅವನ್ನ ಸಿ ಎ ಪ್ರಕಾರ ನೋಡ್ಬೇಕು ಯಾವಾಗಲೂ. ಈಗ ಓವರ್ ಹೆಡ್ ಅಂದ್ರೆ ನಾಟ್ ಓನ್ಲಿ ಓವರ್ ಹೆಡ್, ಎಕ್ಸ್ಪೆನ್ಸಸ್ ಬರ್ತವೆ ಸಮ್ ಐಟಮ್ಸ್. ಫಾರ್ ಎಕ್ಸಾಂಪಲ್ ಡೆಪ್ರಿಸಿಯೇಷನ್ ಇನ್ ಎಫ್ ಎ, ಡೆಪ್ರಿಸಿಯೇಷನ್ ಇನ್ ಸಿ ಎ ಅಂತ ಕೊಟ್ಟ ಅಂತಂದ್ರೆ ಸೊ ಏನಾಕೈತೆ ಅಂತಂದ್ರೆ ಅವಾಗ ನೀವು ಏನು ನೋಡ್ಬೇಕಂತಂದ್ರೆ ಮೇನ್ ಆಗಿ ತಿಳ್ಕೊಳ್ರಿ, ನಾವು ಯಾವಾಗಲೂ ಎದ್ರ ಪ್ರಕಾರ ನೋಡ್ಬೇಕು, ಸಿ ಎ ಪ್ರಕಾರ ನೋಡ್ರಿ. ಯಾವಾಗಲೂ ಯಾವುದೋ ಪ್ರಾಬ್ಲಮ್ ಕೊಡಲಿ, ಪ್ರಾಫಿಟ್ ಆಸ್ ಪರ್ ಎಫ್ ಎ ಕೊಡಲಿ, ಪ್ರಾಫಿಟ್ ಆಸ್ ಪರ್ ಸಿ ಎ ಕೊಡಲಿ, ಏನೇ ಕೊಟ್ಟರು ನಾವು ಎದ್ರ ಪ್ರಕಾರ ನೋಡ್ಬೇಕು, ಯಾವಾಗಲೂ ಈ 3 ಐಟಮ್ಸ್ ನೆನಪಿಡ್ಕೊಂಡ್ರಿ. ಒಂದೇದು ಯಾವುದು ಓವರ್ ಹೆಡ್, ಓವರ್ ರಿಕವರ್ಡ್ ಆಫ್ ಓವರ್ ಹೆಡ್ ಇತ್ತಂತಂದ್ರೆ ಆ್ಯಡ್ ಮಾಡಿರಿ, ಅಂಡರ್ ರಿಕವರ್ಡ್ ಆಫ್ ಓವರ್ ಹೆಡ್ ಇನ್ ಸಿ ಎ ಇತ್ತಂತಂದ್ರೆ ಏನು ಮಾಡಿರಿ, ಲೆಸ್ ಮಾಡಿ. ಸೊ ಕ್ಲಿಯರ್ ಆಗಿರ್ಬೋದು ಅನ್ಕೊಂತ ನಾನು. ಒಂದಾಯ್ತು, ಇದ್ರಾಗ ಒಂದಾಯ್ತು. ಇದ್ರಾಗ ಎರಡನೇ ಐಟಮ್ ಬರ್ತಾನೆ ಕೇಳು, ನೆನಪಿಡ್ಕೊಳ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ನೆನಪಿಟ್ಕೊಳ್ರಿ. ಯಾವುದೇ ಹೇಳ ಐಟಮ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಸಿ ಎ ಪ್ರಕಾರ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಅಂತಂದ್ರೆ ನಾವೇನ್ ಮಾಡ್ತೀವಿ, ಯಾಡ್ ಮಾಡ್ತೀವಿ. ಓಕೆನಾ? ಹಾಗಾದ್ರೆ ಏನ್ ಲೆಸ್ ಮಾಡ್ತೀವಿ, ಅಪೋಸಿಟ್ ಥಿಂಕ್ ಮಾಡ್ಬೇಕು ನಾವು. ಈಗ ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ನಾವು ಯಾಡ್ ಮಾಡ್ತೀವಿ ಅಂದ್ರೆ ಯಾಳೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಏನು, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಏನು ಹೇಳ್ರಿ, ಓಪನಿಂಗ್ ಸ್ಟಾಕ್. ನೋಡ್ರಿ, ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆತಂದ್ರೆ ಎದ್ರ ಪ್ರಕಾರ ಇರಬೇಕು, ಇನ್ ಸಿ ಎ. ನೋಡ್ರಿ, ಸಿ ಎ ಪ್ರಕಾರ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆದ್ರೆ ಯಾಡ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂಯೇಷನ್ ಆದ್ರೆ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಐಡಿಯಾ ಅರ್ಥ ಆಗಿರ್ಬೋದು ಅನ್ಕೊಂಡು ಕಾನ್ಸೆಪ್ಟ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ನೋಡಿ, ಓಪನಿಂಗ್ ಸ್ಟಾಕ್ ತೊಗೊಂಡ್ರೆ ನಾ ಇಲ್ಲಿ ಹಂಗಂದ್ರೆ ಇಪ್ಪತ್ತ ಏನು ತೊಗೊಂಡು ಕ್ಲೋಸಿಂಗ್ ಸ್ಟಾಕ್ ತೊಗೊಂಡು. ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಓಪನಿಂಗ್ ಸ್ಟಾಕಿಗೆ ಅಪೋಸಿಟ್ ಇರ್ತೈತಿ. ಓಕೆನಾ? ಹಂಗಂದ್ರೆ ನೋಡ್ರಿ, 3ನೇ ಐಟಮ್ ಏನು ಹೇಳ್ರಿ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಯಾವ್ದು ಹೇಳ್ರಿ, ಕ್ಲೋಸಿಂಗ್ ಸ್ಟಾಕ್. ಇನ್ನು ಯಾವಾಗಲೂ ಎದ್ರ ಪ್ರಕಾರ ನೋಡ್ತೇವೆ ನಾವು, ಸಿ ಎ ಪ್ರಕಾರ ನೋಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಕೊಂತೀನಿ. ಇಲ್ಲಿ ನೋಡ್ರಿ, ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಆದ್ರೆ ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ ಏನಾಗೈತಿ, ಆ್ಯಡ್ ಆಗೈತಿ. ಇದ್ರ ಅಪೋಸಿಟ್ ತಗೋಬೇಕು. ಈಗ ನಾನು ಇಲ್ಲಿ 3ನೇ ಐಟಮ್ ಏನಾಗೈತಿ ನೀವು ಹೇಳ್ಬೋದು ಅಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಏನು ಹೇಳ್ರಿ, ಕ್ಲೋಸಿಂಗ್ ಸ್ಟಾಕ್ ಇನ್ ಎದ್ರೊಳಗೆ ಹೇಳ್ರಿ, ಸಿ ಎ. ಹಂಗಂದ್ರೆ ಏನಾಗುತ್ತೆ, ಇದು ಲೆಸ್ ಆತು. ಸೊ ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಸೊ ಇದಾದ ಮೇಲೆ ನೋಡ್ರಿ, ಈ 3 ಐಟಮ್ ತಿಳ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ 90 ಅಲ್ಲ, ಒಂದು 80% ಪ್ರಾಬ್ಲಮ್ ಫಿನಿಶ್ ಆಗಿದೆ. ಇವಾಗ ಮೇನ್ ಓವರ್ ಹೆಡ್ ನೋಡ್ರಿ, ಓವರ್ ರಿಕವರ್ಡ್ ಅಂದ್ರೆ ಯಾರು ಮಾಡ್ತೀವಿ, ಅಂಡರ್ ರಿಕವರ್ಡ್ ಅಂದ್ರೆ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ನೋಡ್ತೀವಿ. ಇದೊಂದು ತಿಳ್ಕೊಬೇಕು ನೋಡಪ್ಪ, ಓಪನಿಂಗ್ ಸ್ಟಾಕ್ ಬಗ್ಗೆ ಇದೊಂದು ತಿಳ್ಕೊಬೇಕು. ಏನು ಸಿಂಪಲ್ ನಾ ಹೆಂಗೆ ಅರ್ಥ ಮಾಡಿಸ್ತೀನಿ ಕೇಳಿ. ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಸಿ ಎ ಪ್ರಕಾರ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಸಿ ಎ ಪ್ರಕಾರ ಏನು ಮಾಡ್ತೀನಿ ನಾನು, ಆ್ಯಡ್ ಮಾಡ್ತೇನೆ. ಹಂಗಂದ್ರೆ ಅದ್ರದ್ದು ಕ್ಲೋಸಿಂಗ್ ಸ್ಟಾಕ್ ಉಲ್ಟಾ, ಇಲ್ಲಿ ಉಲ್ಟಾ ಇರುತ್ತೆ. ಓಪನಿಂಗ್ ಸ್ಟಾಕ್ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆ್ಯಡ್ ಆಗೈತೆ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಯಾಕೆ ಲೆಸ್ ಆಗೈತಿ. ಈ ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಇಂದ ಅಪೋಸಿಟ್ ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಡ್ ಆಗೈತೆ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಏನಾಗೈತಿ, ಆ್ಯಡ್ ಆಗೈತಿ. ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಇನ್ನೊಂದು ಮೇನ್ ಥಾಟ್ ಏನಂತಂದ್ರೆ 4ನೇ ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ, ಫೈನಾನ್ಸಿಯಲ್ ಇನ್ಕಮ್. ಯಾವ ಫೈನಾನ್ಸಿಯಲ್ ಇನ್ಕಮ್ಸ್ ಇನ್ ಸಿ ಎ, ನೆನಪಿಟ್ಕೊಳ್ರಿ. ಫೈನಾನ್ಸಿಯಲ್ ಇನ್ಕಮ್ಸ್ ಇನ್ ಸಿ ಎ. ನೆಕ್ಸ್ಟ್ ಒಂದು ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಇನ್ ತಪ್ಪದ ನಾನಿಲ್ಲ. ಫೈನಾನ್ಸಿಯಲ್ ಇನ್ಕಮ್ಸ್ ಇನ್ ಎಫ್ ಎ, ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಇನ್ ಎಫ್ ಎ, ಅಥವಾ ಆಲ್ಮೋಸ್ಟ್ ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಯಾವಾಗಲೂ ಲೆಸ್ ಆಗ್ತಾವೆ. ಈಗ ಪ್ರಾಫಿಟ್ ಎದ್ರ ಪ್ರಕಾರ ಕೊಡೋಣ, ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಸಿ ಎ ಪ್ರಕಾರ ಕೊಡೋಣ. ಫೈನಾನ್ಸಿಯಲ್ ಇನ್ಕಮ್ ಇದಕ್ಕೆ ನಿಮಗೆ ಇನ್ಕಮ್ ಅಂತ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. ಎಷ್ಟೋ ಮಂದಿ ಹುಡುಗರಿಗೆ ನಾರ್ಮಲ್ ಆಗಿ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೋಣ.
ಇದಕ್ಕೊಂದು ವರ್ಡ್ ಕೊಡ್ತಾನೆ. ಏನಂತ ವರ್ಡ್ ಕೊಡ್ತಾನ? ಕ್ರೆಡಿಟೆಡ್. ಕ್ರೆಡಿಟೆಡ್ ಅಂದ್ರೆ ಜಮಾ ಆಗಿದೆ. ಜಮಾ ಆಗಿದ್ವು ಏನು? ಇನ್ಕಮ್. ಇದಕ್ಕೆ ಎಕ್ಸ್ಪೆನ್ಸಸ್ ಏನಂತ ವರ್ಡ್ ಕೊಡ್ತಾನ? ಡೆಬಿಟೆಡ್. ಇದು ಸಿಂಪಲ್ ಆಗಿ ನೀವು ರಿಕಗ್ನೈಸ್ ಮಾಡೋಕ್ಕಾಗತ್ತ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಫಾರ್ಮೆಟ್ ಇಟ್ಕೋಬೇಕು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಮೋಸ್ಟ್ ಪ್ರಾಬಬ್ಲಿ ಇಷ್ಟು ತಿಳ್ಕೊಂಡ್ರೆ ನಿಮಗೆ ಇದು 5 ಮಾರ್ಕ್ಸಿಂದು 15 ಮಾರ್ಕ್ಸಿಂದು ಓವರ್ ಆದಂಗೆ. ಆದರೆ ಸಮ್ ಟೈಮ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾನೆ. ನಾನು ನಿಮ್ಗೆ ಹಂಗೆ ಒಂದು ಉದಾಹರಣೆ ಹೇಳ್ತೀನಿ. ಏನಾಗೈತಿ? ಫೈನಾನ್ಸಿಯಲ್ ಇನ್ಕಮ್ ಮತ್ತು ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಯಾವಾಗಲೂ ಎದ್ರ ಪ್ರಕಾರ ಇರಬೇಕು? ಎಫ್ ಎ ಪ್ರಕಾರ ಇರಬೇಕು. ಇನ್ನು ಉಳಿದಂಥ 3 ಅದಾವಲ್ಲ, ಅವು ಕಂಪಲ್ಸರಿ ಎದ್ರ ಪ್ರಕಾರ ಇರಬೇಕು? ಸಿ ಎ ಪ್ರಕಾರ ಇರಬೇಕು. ಅರ್ಥ ತನ ಆಗ್ತಿರೋದು? ಸೊ ಅರ್ಥ ಮಾಡ್ಕೊಳ್ರಿ. ಸೊ ಇದು 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 ನೋಡ್ರಿ, ಇವು ಮೂರು ಐಟಮು, ಈ 3 ಐಟಮು ಸಿ ಎ ಪ್ರಕಾರ ಇದ್ವು. ಈ ಸಿ ಎ ಪ್ರಕಾರ ಇದ್ರೆ ಏನಾದ್ರು ಇವು 3 ಆ್ಯಡ್ ಆದವು, ಇವು 3 ಏನಾದ್ರು ಲೆಸ್ ಆದವು. ಬಟ್ ಫೈನಾನ್ಸಿಯಲ್ ಇನ್ಕಮ್ ಮತ್ತು ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಯಾವ ಅಂತ ಒಂದಷ್ಟು ಲಿಸ್ಟ್ ಕೊಡ್ತೇನೆ, ಕೇಳಿ. ಇನ್ಕಮ್ಸ್ ಯಾವುವು? ಅಲ್ಲಿ ವರ್ಡ್ ಕ್ರೆಡಿಟೆಡ್ ಅಂತ ಕೊಟ್ಟಿರ್ಬೇಕು. ಎಕ್ಸ್ಪೆನ್ಸಸ್ ಯಾವುವು? ಡೆಬಿಟೆಡ್ ಅಂತ ಕೊಟ್ಟಿರ್ತಾನೆ. ಇಲ್ಲ ಅಂತಂದ್ರೆ ಒಂದಿಷ್ಟು ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಲಾಸು, ನೆಕ್ಸ್ಟ್ ಒನ್ PDD, ಇಂಥ ಐಟಮ್ ಎಲ್ಲ ನಾವೇನಂತ ಟ್ರೀಟ್ ಮಾಡ್ತೀವಿ? ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗೈತಿ. ಆದ್ರೆ ಒಂದು ವಿಚಾರ, ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಾ ಏನಿದೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸು ಮತ್ತು ಫೈನಾನ್ಷಿಯಲ್ ಇನ್ಕಮ್ ಎದ್ರ ಪ್ರಕಾರ ಇರ್ಬೇಕಂತ ಹೇಳಿದೆ? ಎಫ್ ಎ ಪ್ರಕಾರ ಇರ್ಬೇಕಂತ ಹೇಳಿದೆ. ಬಟ್ ಒಂದು ವೇಳೆ ಸಿ ಎ ಪ್ರಕಾರ ಕೊಟ್ಟ ಒಂದಿಷ್ಟು ಎಕ್ಸ್ಪೆನ್ಸಸ್ ಹಂಗೆ ಕೊಡ್ತಾನೆ. ಏನಂತಂದ್ರೆ ಒಂದು ಎಕ್ಸ್ಪೆನ್ಸಸ್ ಏನಾಗ್ಬಿಟ್ಟಿರ್ತೈತಿ? ಎಫ್ ಎಲ್ ರೆಕಾರ್ಡ್ ಮಾಡಿರಲ್ಲ ನಾವು. ಯಾವಾಗಲೂ ಎಕ್ಸ್ಪೆನ್ಸಸ್ನ ಎಫ್ ಎಲ್ ಕಂಪಲ್ಸರಿ ರೆಕಾರ್ಡ್ ಮಾಡಿರ್ತಾವೆ ನಿಜ. ಆದರೆ ಒಂದು ಎಕ್ಸ್ಪೆನ್ಸಸ್ನ ಏನು ಮಾಡಿಲ್ಲ, ಎಫ್ ಎಲ್ ರೆಕಾರ್ಡ್ ಮಾಡಿಲ್ಲ, ಓನ್ಲಿ ಸಿ ಎದಾಗ ಅಷ್ಟೇ ರೆಕಾರ್ಡ್ ಮಾಡ್ಯಾರ ಅಂತಂದಾಗ ನೋಡ್ರಿ, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಇನ್ ಸಿ ಎ ಏನಾಗಿತ್ತು? ಲೆಸ್ ಆಗಿತ್ತು. ಅದೇ ಎಕ್ಸ್ಪೆನ್ಸಸ್ನ ನಾವು ಒಂದು ವೇಳೆ ಸಿ ಎದಾಗ ಮಾಡ್ಯಾರ ಅಂತಂದ್ರೆ ಅದೇನಾಗೈತಿ? ಆಟೋಮೆಟಿಕ್ಲಿ ಯಾಡ್ ಆಕೈತಿ. ಥಿಂಕ್ ನಾವು ಉಲ್ಟಾ ಮಾಡ್ಬೇಕಿಲ್ಲ. ಈಗ ಒಂದು ವಿಷಯ, ನಾನೀಗ ನೆಟ್ ಪ್ರಾಫಿಟ್ ಆಸ್ ಪರ್ ಸಿ ಎ ತಗೊಂಡಿದ್ದೆ, ನೆನಪೈತೆ? ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಏನು ತಗೊಂಡೆ? ನಾನು ಸಿ ಎ ತಗೊಂಡೆ. ಒಂದು ವೇಳೆ ಪ್ರಾಬ್ಲಮ್ನಾಗ ಸಿ ಎ ಕೊಟ್ಟೇ ಇಲ್ಲ, ಅವನು ಎಫ್ ಎ ಕೊಟ್ಟಾನ ಅಂತ ತಿಳ್ಕೊಡಿ. ಹಂಗಂದ್ರೆ ಇಲ್ಲಿ ಆ್ಯಡ್ ಆಗವು, ಲೆಸ್ ಹಾಕವು, ಲೆಸ್ ಆಗವು, ಏನಕ್ಕವು? ಆ್ಯಡ್ ಆಗ್ತವೆ. ಸೊ ಅಂಡರ್ಸ್ಟ್ಯಾಂಡ್ ಆದ ಕಾನ್ಸೆಪ್ಟ್. ಇಲ್ಲಿ ಸಿ ಎ ಪ್ರಕಾರ ಕೊಟ್ಟಾನಂದ್ರೆ ನೋ ಪ್ರಾಬ್ಲಮ್, ಲಾಸ್ ಅನ್ಕೊಳ್ಳಿ, ಪ್ರಾಫಿಟ್ ಅನ್ಕೊಳ್ಳಿ, ಈ ಫಾರ್ಮೆಟ್ ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಎಫ್ ಎ ಕೊಟ್ಟಾನಂತಂದ್ರೆ ಅವಾಗ ಆ್ಯಡ್ ಮಾಡವು, ಲೆಸ್ ಹಾಕವು, ಲೆಸ್ ಮಾಡವು, ಏನಕ್ಕವು? ಆ್ಯಡ್ ಹಾಕವು. ಈ ವಿಡಿಯೋದಿಂದ ಈ ಫಾರ್ಮೆಟ್ ನೀಟಾಗಿ ಅರ್ಥ ಮಾಡ್ಕೇರಿ. ಇವ್ನು ಅಷ್ಟು ಕುಡಿಸ್ಕೊಂಡು ಇದನ್ನು ಟೋಟಲ್ ಮಾಡಿ ಬರಿತೀವಿ. ಆಮೇಲೆ ಇವ್ನು ಅಷ್ಟು ಕುಡಿಸ್ಕೊಂಡು ಇದನ್ನು ಕಳ್ಕೊಂತೀವಿ. ಈ ಅಮೌಂಟಿಂದ ಏನು ಮಾಡ್ತೀವಿ ನಾವು? ಇದನ್ನ ಕಳ್ಕೊಂಡ್ಮೇಲೆ ಬಂದಂಥ ಆನ್ಸರ್ ಈ ಒಂದು ನಿಮಿಷ ಕೇಳಿ. ಇಲ್ಲಿ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಏನು ತಗೊಂಡಿದ್ದೆ? ನಾನು ಸಿ ಎ ತಗೊಂಡಿದ್ದೆ. ಹಂಗಂದ್ರೆ ಲಾಸ್ಟ್ ಬರೋಂಥ ಆನ್ಸರು ನೆಟ್ ಪ್ರಾಫಿಟ್ ಆಸ್ ಪರ್ ಏನು ಅಂತಂದ್ರೆ ಎಫ್ ಎ. ಈಗ ನಿಮಗೆ 2015 2016 ಒಂದು ಕ್ವಶನ್ 50 ಮಾರ್ಕ್ಸ್ ಸಾಲ್ವ್ ಮಾಡ್ಕೊಡ್ತೀನಿ ಈ ವಿಡಿಯೋದಾಗ. ಸೊ ವಾಚ್ ಮಾಡಿ. ಈ ವಿಡಿಯೋದಲ್ಲಿ ನೀವೆಲ್ಲರೂ ಅಬ್ಸರ್ವ್ ಮಾಡಿರಿ. ಅವ್ರು ಏನು ಮಾಡ್ರ, ಇಲ್ಲಿ ನೆಟ್ ಲಾಸ್ ಆ್ಯಸ್ ಪರ್ ಸಿ ಎ ಅಂದರೆ ಸಿ ಎ ಅಂದರೆ ಕಾಸ್ಟ್ ಅಕೌಂಟಿಂಗ್ ಪ್ರಕಾರ ಕೊಟ್ಟಿದ್ದಾನೆ, ಲಾಸ್ ಕೊಟ್ಟಿದ್ದಾನೆ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಎಫ್ ಎ ಕೊಟ್ಟಿದ್ದಾನೆ, ಹೌದಾ? ಸೊ ಇಲ್ಲಿ ಏನಾಗೈತಿ? ಸಿ ಎನೂ ಕೊಟ್ಟಿದ್ದಾನೆ, ಎಫ್ ಎನೂ ಕೊಟ್ಟಿದ್ದಾನೆ. ನಾನೀಗ ಈ ಪ್ರಾಬ್ಲಮ್ ತೊಗೊಂಡು ಸಾಲ್ವ್ ಮಾಡಿದೆ. ಇದ್ರ ಪ್ರಕಾರ ನಾನು ಆ್ಯಕ್ಚುಲಿ ಇದನ್ನು ಎದ್ರ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗ್ತೇನೆ ಅಂದರೆ ಸಿ ಎ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಈ ಪ್ರಾಬ್ಲಮ್ನ ಸಿ ಎ ಪ್ರಕಾರ ನಾವು ಸಾಲ್ವ್ ಮಾಡ್ತಾ ಹೋದಾಗ ನನಗೆ ಲಾಸ್ಟ್ ಬಂದಂಥ ಆನ್ಸರ್ ಎಫ್ ಎ ಪ್ರಕಾರ ಬರ್ಬೇಕು. ಅಂದ್ರೆ ನೆಟ್ ಲಾಸ್ ಆ್ಯಸ್ ಪರ್ ನಾನು ಸಿ ಎ ತೊಗೊತೀನಿ. ಈ ಪ್ರಾಬ್ಲಮ್ನಾಗ ತೊಗೊಂಡು ಆ್ಯಡ್ ಮಾಡ್ತೀನಿ, ಲೆಸ್ ಮಾಡ್ತೀನಿ. ಓಕೆ, ಲಾಸ್ಟಿಗೆ ಬಂದಂಥ ಆನ್ಸರು ನನಗೆ ಎಕ್ಸಾಕ್ಟ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳಿ ನನಗೆ 14,000 ರೂಪಾಯಿ ಅಮೌಂಟ್ ಬರಬೇಕು. ಸೊ ಎವ್ರಿ ಒನ್ ಶುಡ್ ಸಿ. ನಾನು ನೆಟ್ ಲಾಸ್ ಆ್ಯಸ್ ಪರ್ ಸಿ ಎ ತೊಗೊತಾನೆ. ಲಾಸ್ಟಿಗೆ ಬಂದಂಥ ಆನ್ಸರ್ ಏನಿರ್ಬೇಕು ಹೇಳ್ರಿ? ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಹಿಂಗಿರ್ಬೇಕು. ಕೆಳಗೆ ಹೋದ್ರಿ, ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್. ನಾನು ಆಗಲೇ ಹೇಳಿದೆ ನಿಮಗೆ, ಸಿ ಎ ಪ್ರಕಾರ ಅಂಡರ್ ರಿಕವರ್ಡ್ ಇತ್ತಂದ್ರೆ ಏನಕ್ಕೈತಿ? ಲೆಸ್ ಆಕೈತಿ. ಓವರ್ ರಿಕವರ್ಡ್ ಇತ್ತಂದ್ರೆ ಏನಕ್ಕೈತಿ? ಆ್ಯಡ್ ಆಕೈತಿ. ಮುಂದೆ ಹೋದ್ರಿ, ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಏನಂತ ಹೇಳ್ತಾನೆ? ಕಾಸ್ಟ್ ಅಕೌಂಟೆಂಟ್. ಕಾಸ್ಟ್ ಅಕೌಂಟ್ ಪ್ರಕಾರ ನಾವು ಸಿ ಎ ಅಂಡರ್ ರಿಕವರ್ಡ್ ಇನ್ ಸಿ ಎ ಏನಕ್ಕೈತಿ? ಲೆಸ್ ಆಕೈತಿ. ಅಂಡರ್ ರಿಕವರ್ಡ್ ಇನ್ ಸಿ ಎ ಏನಕ್ಕೈತಿ? ಲೆಸ್ ಆಕೈತಿ. ಓವರ್ ರಿಕವರ್ಡ್ ಇನ್ ಸಿ ಎ ಏನಕ್ಕಿತ್ತು? ಆ್ಯಡ್ ಆಕಿತ್ತು. ಯಾವಾಗ? ಇಫ್ ದ ನೆಟ್ ಲಾಸ್ ಆರ್ ಪ್ರಾಫಿಟ್ ಆ್ಯಸ್ ಪರ್ ದ ಸಿ ಎ ಇದ್ದಾಗ. ಮುಂದೆ ಹೋದ್ರಿ, ಡೆಪ್ರಿಷಿಯೇಷನ್ ಇನ್ ಎಫ್ ಎ ಕೊಟ್ಟಿದ್ದಾನೆ 6,000 ರೂಪಾಯಿ. ಡೆಪ್ರಿಷಿಯೇಷನ್ ಇನ್ ಕಾಸ್ಟ್ ಬುಕ್ ಕೊಟ್ಟಿದ್ದಾನೆ. ನೋಡಿರಿ, ಡೆಪ್ರಿಷಿಯೇಷನ್ನು 2 ಪ್ರಕಾರ ಕೊಟ್ಟಾನ. 2 ಪ್ರಕಾರ ತೊಗೊಂಡಾಗ ಏನಾಕೈತಿ? ಇಲ್ಲಿ 10,000 ಐತಿ, ಇಲ್ಲಿ 14,000 ಐತಿ. ಬಟ್ ನಾವು ಯಾವಾಗಲೂ ಎದ್ರ ಪ್ರಕಾರ ನೋಡಂತ ಹೇಳಿ ನಾನು ನಿಮಗೆ ಕಾಸ್ಟ್ ಬುಕ್ ಪ್ರಕಾರ ನೋಡಿ ಅಂತ ಹೇಳಿ, ಅಂದ್ರೆ ವಿಟ್ ಮೀನ್ಸ್ ಸಿ ಎ ಪ್ರಕಾರ ನೋಡ್ರಿ ಅಂತ ಹೇಳಿ. ಸಿ ಎ ಪ್ರಕಾರ ಏನಾಗೈತಿ? 4,000 ಎಕ್ಸಸ್ ಆಕೈತಿ. ಹಾಗಂದ್ರೆ ಇದಕ್ಕೆ ನೀವು ಸಿಂಪಲ್ಲಾಗಿ ಏನಂತ ಹೇಳ್ಬೋದು ಹೇಳ್ರಿ? ಸೊ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಸಿ ಓವರ್ ರಿಕವರ್ಡ್ ಆಫ್ ಡೆಪ್ರಿಷಿಯೇಷನ್ ಇನ್ ಸಿ ಎ. ಓವರ್ ರಿಕವರ್ಡ್ ಆಫ್ ಡೆಪ್ರಿಷಿಯೇಷನ್ ಇನ್ ಸಿ ಎ
ಏನಾಗೈತಿ 4000 ಹೆಚ್ಚಿಗೈತಿ. ಸೊ ಇದನ್ನು ಓವರ್ ರಿಕವರ್ಡ್ ಆಫ್ ಡೆಪ್ರಿಷಿಯೇಷನ್ ಇನ್ ಸಿ ಎ ಪ್ರಕಾರ ತೊಗೊಂಡಾಗ ಎರಡಕತೆ ಲೆಸ್ಸಕತೆ ಎರಡಕತಿ. ಸೊ ಅದನ್ನು ನೋಡಿರಿ ಮೇನಾಗಿ ಮುಂದೆ ಹೋದ್ರಿ. ಇಂಟ್ರೆಸ್ಟ್ ರಿಸೀವ್ಡ್ ಅನ್ನೋದು ಗೊತ್ತಾಯ್ತು ನಿಮ್ಗೆ ಇನ್ಕಮ್. ಸೊ ಫೈನಾನ್ಷಿಯಲ್ ಇನ್ಕಮ್ ಏನಕತಿ ಎರಡಕತಿ. ಎದ್ರ ಪ್ರಕಾರ ಇಫ್ ದ ಪ್ರಾಫಿಟ್ ಆರ್ ಲಾಸ್ ಆ್ಯಸ್ ಪರ್ ಸಿ ಎ ಇದ್ದಾಗ. ಮುಂದೆ ಹೋದ್ರಿ. ಅಬ್ಸಲೆನ್ಸಸ್ ಲಾಸಸ್ ಡೆಬಿಟೆಡ್, ನಾನು ಆಗಲೇ ಹೇಳಿದೆ ಡೆಬಿಟೆಡ್ ಆರ್ ಲಾಸ್ ಯಾವಾಗಲೇ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಇದನ್ನೇನು ಮಾಡಬೇಕು ಲೆಸ್ ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಎಪ್ಪೆ ಅಂತಂದು ಹೇಳ್ತಾರೆ ನೋಡ್ರಿ. ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಆ್ಯನ್ ಎಕ್ಸ್ಪೆನ್ಸಸ್. ಇದು ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಏನಕ್ಕೆ ಹೇಳ್ರಿ ಲೆಸ್ ಆಗುತ್ತೆ. ಸೊ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಂದರೆ ನಾನು ಏನಂತ ಹೇಳಿದೆ ನಮಗಾಗಲೇ ಇನ್ಕಮ್. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಎದ್ರ ಪ್ರಕಾರ ಎಪ್ಪೆ ಪ್ರಕಾರ ಇತ್ತಂದ್ರೆ, ಸೊ ನಾವು ಯಾವಾಗಲೇ ಹೇಳಿ ನಾನು ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಸು ಎಪ್ಪೆ ಪ್ರಕಾರ ಇತ್ತಂದ್ರೆ ಎಕ್ಸ್ಪೆನ್ಸಸ್ಸು ಲೆಸ್ ಆಕತಿ, ಇನ್ಕಮ್ಮು ಏನಕತಿ ಆ್ಯಡ್ ಆಕತಿ. ಯಾವಾಗಂದ್ರೆ ನೆಟ್ ಲಾಸ್ ಆರ್ ಪ್ರಾಫಿಟ್ ಆ್ಯಸ್ ಪರ್ ಏನಿದ್ದಾಗ ಸಿ ಎ ಇದ್ದಾಗ. ಮುಂದೆ ಹೋದ್ರಿ. ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇಟ್ ಇಸ್ ಆಲ್ಸೋ ಇನ್ಕಮ್. ಇದು ನೋಡಿರಿ ಇನ್ಕಮ್. ಇದನ್ನ ಏನು ಮಾಡೋಣ ನಾವು ಆ್ಯಡ್ ಮಾಡೋಣ. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಎಪ್ಪೆ. ನೋಡಿರಿ ನಾನು ಯಾವಾಗಲೇ ಹೇಳ್ತಿದ್ದೆ ನಿಮಗೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ನಮ್ಮ ಸಿ ಎ ಪ್ರಕಾರ ಇರಬೇಕು. ನಾನು ನಿಮ್ಗೆ ಆಗಲೇ ಹೇಳಿದ್ದೆ ನೋಡ್ಕೇರಿ ಅದು ಮತ್ತೊಂದು ಫಾರ್ಮೆಟ್ ನೋಡ್ಕೇರಿ. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಅಂದರೆ ಓವರ್ ವ್ಯಾಲ್ಯೂಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಸಿ ಎ. ನೆನಪಿಟ್ಕೊಳ್ಳಿ ಸಿ ಎ ಇವ್ರು ಕೊಟ್ಟಿದ್ದೇನು ಎಪ್ಪೆ. ಸಿ ಎ ಪ್ರಕಾರ ಇದ್ದಂಥ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಷನ್ನು ಏನಕ್ಕಿತ್ತು ಎರಡಕ್ಕಿತ್ತು. ಬಟ್ ಇಲ್ಲಿ ಅವ್ರು ಕೊಟ್ಟಿದ್ದು ಅದ್ರ ಪ್ರಕಾರ ಅವ್ರು ಕೊಟ್ಟಿದ್ದು ಎಪ್ಪೆ ಪ್ರಕಾರ ಇರೋದ್ರಿಂದ ಏನಕ್ಕತ್ತಿ ಅದು ಲೆಸ್ ಆಕತಿ. ಸೊ ಯಾಕೆ ಅನ್ನೋದು ರೀಸನ್ ಗೊತ್ತಾಯ್ತಾ. ಓಪನಿಂಗ್ ಸ್ಟಾಕು ನಮಗೆ ಸಿ ಎ ಪ್ರಕಾರ ಕೊಡಬೇಕು, ಬಟ್ ಇವ್ರು ಕೊಟ್ಟಿದ್ದೇನು ಎಪ್ಪೆ ಪ್ರಕಾರ. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಇನ್ ಸಿ ಎ ಏನಕ್ಕಿತ್ತು ಎರಡಕ್ಕಿತ್ತು ವೆನ್ ದ ಪ್ರಾಫಿಟ್ ಆರ್ ಲಾಸ್ ಆ್ಯಸ್ ಪರ್ ದ ಸಿ ಎ ಇದ್ದಾಗ. ಬಟ್ ಇಲ್ಲಿ ನನ್ನ ನೆಟ್ ಪ್ರಾಫಿಟ್ ಆರ್ ಲಾಸ್ ಆ್ಯಸ್ ಪರ್ ಸಿ ಎ ಐತಿ, ಬಟ್ ಅದನ್ನು ಕೊಟ್ಟಿದ್ದು ಅದ್ರ ಪ್ರಕಾರ ಎಪ್ಪೆ ಪ್ರಕಾರ ಕೊಟ್ಟಣ. ಹಂಗಂದ್ರೆ ಎರಡಾಗದು ಏನಕ್ಕತ್ತಿಲ್ಲೇ ಲೆಸ್ ಆಗುತ್ತೆ. ಸೊ ಸಿಂಪಲ್. ನೆಕ್ಸ್ಟ್ ಒನ್ ಹೋಗೋಣ. ಏನಂತ ಹೇಳೋಣವ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಎದ್ರ ಪ್ರಕಾರ ಕಾಸ್ಟ್ ಬುಕ್ ರುಪೀಸ್ 50,000 ಹೇಳ್ತಾನೆ. ಇಲ್ಲೊಂದು ಮಿಸ್ ಆಗೈತಿ ಆದರೂ ಬರಿತೀನಿ ನೋಡಿಲ್ಲೇ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಓಕೆ ಆ್ಯಸ್ ಪರ್ ಎಪ್ಪೆ ಪ್ರಕಾರ. ಇನ್ನು ಎಪ್ಪೆ ಅಂತಂದ್ರೆ ಫೈನಾನ್ಷಿಯಲ್ ಬುಕ್ ಅದು ಮಿಸ್ ಪ್ರಿಂಟ್ ಆಗೈತಿ 47,000 ರೂಪಾಯಿ ಐತೆ ಅಂತ ತಿಳ್ಕೊಡ್ರಿ. ಸಿ ಎ ಪ್ರಕಾರ 50,000 ಇತ್ತು, ಎಪ್ಪೆ ಪ್ರಕಾರ 47,000 ರೂಪಾಯಿ ಐತಿ. ಹಂಗಂದ್ರೆ ಸಿ ಎ ಪ್ರಕಾರ ನೋಡಿರಿ ಯಾವಾಗಲೂ ನೋಡಬೇಕಾಗಿದ್ದು ಸಿ ಎ ಪ್ರಕಾರ 3,000 ಏನಾಯ್ತು ಹೆಚ್ಚಿಗೆ ಆದರೆ ಏನು ಓವರ್ ವ್ಯಾಲ್ಯೂಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ ಆಗಲಿ ಏನಾಗಿತ್ತು ಹೇಳ್ರಿ ನೋಡೋಣ ಲೆಸ್ ಆಗಿತ್ತು. ಹೆಂಗಂದ್ರೆ ಈಗೇನು ಮಾಡೋಣ ಲೆಸ್ ಮಾಡೋಣ. ಅಂದ್ರೆ ಅರ್ಥ ಏನು ಗೊತ್ತಾಯ್ತಾ ಓವರ್ ವ್ಯಾಲ್ಯೂಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ ಇಲ್ಲಿ ವೆನ್ ದ ಪ್ರಾಫಿಟ್ ಇಸ್ ಗಿವನ್ ಆ್ಯಸ್ ಪರ್ ಸಿ ಎ ಪ್ರಕಾರ ಇದ್ದಾಗ ಏನಾಗಬೇಕು ಅದು ಲೆಸ್ ಆಗಬೇಕು, ಲೆಸ್ ಮಾಡೋಣ. ಓಕೆನಾ. ಮುಂದೊಂದು ನೋಡಿರಿ. ಗುಡ್ ವಿಲ್ ರಿಟರ್ನ್ ಅಪ್ ಎಕ್ಸ್ಪೆನ್ಸಸ್ ಅಥವಾ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಲೆಸ್. ಪ್ರಾವಿಷನ್ ಪಿ ಡಿ ಡಿ ಲೆಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕ್ರೆಡಿಟೆಡ್ ಅಂದರೆ ಇಟ್ ಮೀನ್ಸ್ ಇಟ್ ಈಸ್ ಆ್ಯನ್ ಇನ್ಕಮ್ನ ನಾವೇನು ಮಾಡ್ತೀವಿ ಆ್ಯಡ್ ಮಾಡೋಣ. ಸೊ ಇಟ್ಸ್ ಆಲ್ ಅಬೌಟ್ ಇದೆ ನೋಡಿರಿ. ಇದ್ರ ಪ್ರಕಾರ ತೊಗೊಂಡೆ ನಾನು ಇದ್ರ ಪ್ರಕಾರ ಆನ್ಸರ್ ಹೊಂದಿಸ್ತೀನಿ. ಇದನ್ನೇನು ಮಾಡ್ತೇವೆ ಅಂತ ಹೇಳಿದ್ವಿ ನಾವು ಲೆಸ್. ಇದನ್ನೇನು ಮಾಡ್ತೇವೆ ಅಂತ ಹೇಳಿದೆ ಆ್ಯಡ್. ಇದನ್ನೇನು ಮಾಡ್ತೇವೆ ಅಂತ ಹೇಳಿದೆ ಡಿಫ್ರೆನ್ಸ್ ತೊಗೊಂಡು 4,000 ರೂಪಾಯಿ ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ. ಇಂಟ್ರೆಸ್ಟ್ ಇನ್ಕಮ್ ಆ್ಯಡ್. ಲಾಸ್ ಎಕ್ಸ್ಪೆನ್ಸಸ್ಸು ಲೆಸ್. ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಲೆಸ್. ಬ್ಯಾಂಕ್ ಇಂಟ್ರೆಸ್ಟ್ ಆ್ಯಡ್. ನೆಕ್ಸ್ಟ್ ಒನ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ ದಿಸ್ ಈಸ್ ಆ್ಯಡ್. ಯಾಕಂದರೆ ಇನ್ಕಮ್ ಅದು. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್. ಇನ್ನು ಸಿ ಎ ಇದ್ದಿದ್ರೆ ಆ್ಯಡ್ ಮಾಡ್ತಿದ್ವಿ, ಎಪ್ಪೆ ಪ್ರಕಾರ ಕೊಟ್ಟೋಣ ಏನು ಮಾಡೋಣ ಲೆಸ್ ಮಾಡೋಣ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಡಿಫ್ರೆನ್ಸ್ ಮಾಡಿದಾಗ ಸಿ ಎ ಪ್ರಕಾರ ಹೆಚ್ಚಿಗೆ ಬಂತು. ಓವರ್ ವ್ಯಾಲ್ಯೂಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ ಏನಾಕತಿ ಲೆಸ್ ಆಕತಿ. ಗುಡ್ ವಿಲ್ ರಿಟರ್ನ್ ಅಪ್ ಲೆಸ್ ಯಾಕೆ ಎಕ್ಸ್ಪೆನ್ಸಸ್ ಅದು ಇದು ಲೆಸ್ಸು. ಇದೇನಾಕತಿ ಇನ್ಕಮ್ಮು ಆ್ಯಡ್ ಆಕತಿ. ಈ ಆ್ಯಡ್ ಮಾಡೋಣ ಲೆಸ್ ಮಾಡೋಣ. ಈ ಪ್ರಾಬ್ಲಮ್ನ ಸ್ಟೂಡೆಂಟ್ಸ್ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ ನೋಡಿರಿ. ಸಿಂಪಲ್. ನಾನು ನಿಮ್ಗೆ ಆಗಲೇ ಹೇಳಿದೆ ಯಾವ್ಯಾವ ಆ್ಯಡ್ ಮಾಡಬೇಕು ಯಾವ್ಯಾವ ಏನು ಲೆಸ್ ಮಾಡಬೇಕು ಅಂತ ನಿಮ್ಗೆ ಹೇಳೀನಿ. ಸೊ ಯಾವನು ಲೆಸ್ ಮಾಡೋನು ಆ್ಯಡ್ ಮಾಡ್ತಾ ಹೋಗೋಣ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನೀವು ಒಂದು ವೇಳೆ ಪ್ರಾಬ್ಲಮ್ ಬಿಡಿಸೋ ಮುಂದೆ ಏನು ಮಾಡ್ಬೋದು ಫಸ್ಟ್ ನೀಟಾಗಿ ಓದಿ ಪ್ಲಸ್ ಯಾವಕ್ಕೋ ಮೈನಸ್ ಯಾವಕ್ಕೋ ಅಂತ ಹೇಳಿ ಮಾಡ್ಕೊಂಡು ನೀವೇನು ಮಾಡೋದು ಆ್ಯಡ್ ಆಗಿದ್ದು ಫಸ್ಟ್ ಆ್ಯಡ್ ಮಾಡ್ಕೊಳ್ಳೋದು ಲೆಸ್ ಆಗೋಣ ಫಸ್ಟ್ ಲೆಸ್ ಮಾಡ್ಕೊಂಡ್ಬಿಟ್ಟು ನೀವು ಆನ್ಸರ್ ಕಂಡುಹಿಡಿಬೋದು. ಅಥವಾ 1 by 1 ಆ್ಯಡ್ ಆಗೋದ್ರೆ ಆ್ಯಡ್ ಕಡೆ ಬರೆಯೋದು ಲೆಸ್ ಆಗೋದ್ರೆ ಲೆಸ್ ಕಡೆ ಮಾಡೋದು ಮಾಡ್ತಾ ಹೋಗೋಣ ಪ್ರಾಬ್ಲಮ್. ಪರ್ಟಿಕ್ಯುಲರ್ ಮೇಕ್ 2 ಅಮೌಂಟ್ ಕಾಲಮ್ಸ್. ಎಷ್ಟು ಅಮೌಂಟ್ ಕಾಲಮ್ ಮಾಡೋಣ 2 ಅಮೌಂಟ್ ಕಾಲಮ್ ಮಾಡ್ತಾ ಬರೋಣ. ಸೊ ಫಸ್ಟ್ ನಾನು ಏನಂತ ಹೇಳಿದ್ರೆ ಯಾವಾಗಲೂ ಪ್ರಾಬ್ಲಮ್ನ ನಾನು ಈ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಸಿ ಎ ಪ್ರಕಾರ ಟ್ರೈ ಮಾಡಿರಿ. ಯಾಕಂತಂದ್ರೆ ನಿಮ್ಗೊಂದು ನೀಟಾಗಿ ಫಾರ್ಮೆಟ್ ಸಿಗುತ್ತೆ. ಸಿ ಎ ಪ್ರಕಾರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ರಿ ಈಸಿ ಅನಿಸುತ್ತೆ. ಒಂದು ವೇಳೆಪ್ಪ ಪ್ರಾಫಿಟ್ ಓನ್ಲಿ ಆಸ್ ಪರ್ ಎಫ್ ಎ ಕೊಡೋಣ ಅಂತಂದಾಗ ಥಿಂಕ್ನ ಸ್ವಲ್ಪ ಡಿಫ್ರೆಂಟ್ ಮಾಡೋದು. ಆ್ಯಡ್ ಮಾಡುವ ಲೆಸ್ ಮಾಡಬೇಕು, ಲೆಸ್ ಮಾಡುವ ಏನು ಮಾಡ್ತಾ ಹೋಗೋಣ ಆ್ಯಡ್ ಮಾಡ್ತಾ ಹೋಗೋಣ. ಈಗ
ನಾವು ಇಲ್ಲಿ ಕೊಟ್ಟರವರು ಏನಂತ ನೆಟ್ ಲಾಸ್ ಆಸ್ ಪರ್ ಎದ್ರ ಪ್ರಕಾರ ಕೊಟ್ಟಾನ ಸಿ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಪ್ರಕಾರ ಏನು ಕೊಟ್ಟಿದ್ದಾನವ ಲಾಸ್ ಕೊಟ್ಟಿದ್ದಾನೆ. ಲಾಸ್ ಕೊಟ್ಟಾಗ ಹೋಗಿ ಮೈನಸ್ ಸಿಂಬಲ್ ಹಾಕೊಂಡು 7000 ಬರ್ಕೊಂಡ ಕೊಟ್ಟಾನ ನೋಡ್ರಿ ಒಂದೇ ಸೆಂಟೆನ್ಸ್. ಈಗ ಹಂಗಂದ್ರೆ ಲಾಸ್ಟ್ ಆನ್ಸರ್ ನನಗೆ ಬಂದಂಥದ್ದು ಆ್ಯಡ್ ಆದ ಮತ್ತು ಲೆಸ್ ಆದ್ಮೇಲೆ ಬಂದಂಥ ಆನ್ಸರ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಎಷ್ಟು ಕೊಡೋಣ ಸೆಕೆಂಡ್ ಸೆಂಟೆನ್ಸ್ 14,000 ಬರ್ಬೇಕು ಆನ್ಸರ್. ಸೊ ಹಂಗಂದ್ರೆ ಯಾಡ್ ಮಾಡಕ್ಕೆ ಒಂದಿಷ್ಟು ಅರ್ಧ ಪೇಜ್ ನಾನು ಹೇಳ್ತೇನಲ್ರಿ ನಿಮ್ಮ ಎಕ್ಸಾಮ್ನಾಗ ಅರ್ಧ ಪೇಜ್ ಯಾಡ್ ಮಾಡಕ್ಕೆ ತಗೊಳ್ರಿ, ಇನ್ನು ಅರ್ಧ ಪೇಜ್ ಏನು ಮಾಡಕ್ಕೆ ತಗೊಳ್ರಿ ಲೆಸ್ ಮಾಡಕ್ಕೆ ತಗೊಳ್ರಿ. ನಾರ್ಮಲ್ ಆಗಿ ಅದು ಪೇಜ್ ಇನ್ನು ಉಳಿಲಿ ಆಲ್ಮೋಸ್ಟ್ ಉಳಿತೇವೆ ಉಳಿಬೇಕು. ಸೊ ಒಂದಕ್ಕೆ ಏನು ಹೇಳ್ತಾನ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. ಸೊ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಅಂತಂದ್ರೆ ಸರ್ ವಿಡಿಯೋ ಸ್ವಲ್ಪ ಬ್ಲರ್ ಆಗ್ತಾ ಇದೆ, ನಾಳೆ ನಾನು ಸ್ವಲ್ಪ ಕ್ಲಿಯರ್ ಬರ್ತವೆ ಇನ್ನು ಉಳಿದಂಥ ಮ್ಯಾನೇಜ್ಮೆಂಟ್ ಅಕೌಂಟ್ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಓನ್ಲಿ ನಾನು ಕಾಸ್ಟ್ ಬಗ್ಗೆ ತೊಗೊಂಡಿದ್ದೇನೆ. ನೆಕ್ಸ್ಟ್ ಒಂದು ಇನ್ಕಮ್ ಟ್ಯಾಕ್ಸ್ ಕೇಸ್ ಸ್ಟಡಿ ಮೋಸ್ಟ್ ಪ್ರಾಬಬ್ಲಿ ಯಾವ್ದು ಬರುವುದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆನಾ? ಸೊ ಪ್ಲೀಸ್ ವಾಚ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ. ಸೊ ನೆಕ್ಸ್ಟ್ ಒಂದು ಏನಂತ ಬರ್ತದೆ ಅಂತಂದ್ರೆ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್. ಈಗ ಸೇಮ್ ಪ್ರಕಾರ ಅಂಡರ್ ರಿಕವರ್ಡ್ ಆಫ್ ಓವರ್ ಹೆಡ್ ಏನಾಕಿತ್ತು ಲೆಸ್ ಆಗಿತ್ತಲ್ಲ ಲೆಸ್ ಮಾಡಬೇಕು. ಸೊ ಫಸ್ಟ್ ಒನ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್. ನಾ ಭಾಳ ಏನು ಬರಿತಾ ಹೋಗಲ್ಲ, ಶಾರ್ಟ್ಕಟ್ ಬರಿತಾ ಹೋಗ್ತೀನಿ. ನೀವೇನು ಮಾಡ್ತಾ ಹೋಗ್ಬೇಕಂದ್ರೆ ಎಕ್ಸಾಮ್ನಾಗ ನೆನಪಿಟ್ಕೊಳ್ರಿ ರಿಕವರ್ಡ್. ಓಕೆ. ಅಂಡರ್ ರಿಕವರ್ಡ್ ಇನ್ನು ಸಿ ಎ ಯಾವಾಗಲೂ ಸಿ ಎ ಪ್ರಕಾರ ಇರಬೇಕು ಅಂತ ಹೇಳಿ ನಾನು ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ನೇನು ಸಿ ಎ ಪ್ರಕಾರ ಇರಬೇಕು. ಫಸ್ಟ್ 3 ಐಟಮ್ ಯಾವಾಗಲೂ ಸಿ ಎ ಪ್ರಕಾರ ಟ್ರೈ ಮಾಡಿರಿ. ಸಿ ಎ ಪ್ರಕಾರ ಕೊಟ್ಟಿಲ್ಲ ಅಂದ್ರೆ ಎಫ್ ಪ್ರಕಾರ ಕೊಟ್ಟಾಗ ಅದನ್ನು ಉಲ್ಟಾ ಥಿಂಕ್ ಮಾಡಿ ಅಂತ ಹೇಳಿ ನಾನು ನಿಮಗೆ. ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಎಷ್ಟೈತಿ 3000. ಸೊ ಭಾಳ ತೊಗೊಳಲ್ಲ, 5 ಮಿನಿಟ್ಸ್ನಾಗ ಈ ಪ್ರಾಬ್ಲಮ್ ಮುಗಿಸ್ಬಿಡ್ಬೋದು 15 ವರ್ಷದ್ದು. ಸೊ ಸೇಮ್ 15 ವರ್ಷ ಮತ್ತು 5 ವರ್ಷಕ್ಕೆ ಸೇಮ್ ಪ್ರಾಬ್ಲಮ್ ಕೇಳ್ತಾನೆ. ಏನು ಕೇಳ್ಬೋದು ಒಂದಿಷ್ಟು ಇದಕ್ಕೆ ಐಟಮ್ ಜಾಸ್ತಿ ಕೇಳ್ತಾನೆ, 15 ವರ್ಷದಕ್ಕೆ 5 ವರ್ಷದಕ್ಕೆ ಐಟಮ್ ಕಡಿಮೆ ಕೇಳ್ತಾನೆ. ಬೇಕಾದ್ರೆ ಸಾಲ್ವ್ ಮಾಡಿದ್ದೀರಿ ಇದೊಂದು ಪ್ರಾಬ್ಲಮ್ ಇಟ್ಕೊಂಡು ಇದೊಂದು ಫಾರ್ಮೆಟ್ನ ನಾನು ಈ ವಿಡಿಯೋದಲ್ಲಿ ಇಟ್ಕೊಂಡು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು ಈಜಿಲಿ. ಓಕೆನಾ? ಸೊ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನೋಡಿರಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಏನದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರ್ಡ್ ಏನಿದೆ ಓವರ್ ರಿಕವರ್ಡ್. ಅದಕ್ಕೋಸ್ಕರ ನಾನು ಏನು ಮಾಡಿದಿಲ್ಲ ಯಾಡ್ ಮಾಡಿದೆ ಅದ್ರ ಪ್ರಕಾರ ಸಿ ಎ ಪ್ರಕಾರ ಹೌ ಮಚ್ ಇಸ್ ದ 6,000 ಬರ್ಕೊಳ್ಳೋಣ. ನೆಕ್ಸ್ಟ್ ಒನ್ ಡೆಪ್ರಿಸಿಯೇಷನ್ ವೆರಿ ಇಂಪಾರ್ಟೆಂಟ್. ಡೆಪ್ರಿಸಿಯೇಷನ್ ಕಾನ್ಸೆಪ್ಟ್ ಬರ್ತದೆ ನೋಡಿ. ಡೆಪ್ರಿಸಿಯೇಷನ್ ಇನ್ ಎಫ್ ಎ ಪ್ರಕಾರ 10,000 ಐತಿ. ಆಸ್ ಪರ್ ದ ಸಿ ಎ ಇಟ್ ಈಸ್ 14,000. ಸೊ ಒನ್ಲಿ ಯು ಹ್ಯಾವ್ ಟು ಸಿ ದ ಯಾವಾಗಲೂ ನೀವು ಡೆಪ್ರಿಸಿಯೇಷನ್ ಆಗಿರ್ಬೋದು ಏನೇ ಎಕ್ಸ್ಪೆನ್ಸಸ್ ಆಗಿರ್ಬೋದು ನಾವು ಯಾವಾಗಲೂ ಸಿ ಎ ಪ್ರಕಾರ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಸಿ ಎ ಪ್ರಕಾರ 4,000 ಏನಾಯ್ತು ಎಕ್ಸಸ್ ಆಯ್ತು ಅಥವಾ ಕಡಿಮೆ ಆಗ್ತದೆ. ಸೊ ಇಟ್ ಮೀನ್ಸ್ ಎಕ್ಸಸ್ ಆಯ್ತು 4,000 ಏನಾಯ್ತು ಹೆಚ್ಚಿಗೆ ಆಯ್ತು ಎದ್ರ ಪ್ರಕಾರ ಸಿ ಎ ಪ್ರಕಾರ. ಸೊ ಸಿ ಎ ಪ್ರಕಾರ ಹೆಚ್ಚಿಗೆ ಆದರೆ ನಾವೇನಂತ ಹೇಳ್ತೀವಿ ಅಂಡರ್ ಓವರ್ ರಿಕವರ್ಡ್ ಅಂತ ಕರಿತೀವಿ. ಕಡಿಮೆ ಅಂದರೆ ಅಂಡರ್ ರಿಕವರ್ಡ್ ಅಂತ ಕರಿತೀವಿ. ಹಂಗಂದ್ರೆ ಓವರ್ ರಿಕವರ್ಡ್ ಆಫ್ ಏನು ಡೆಪ್ರಿಸಿಯೇಷನ್ ಇನ್ ಎದ್ರಾಗ ಸಿ ಎ. ಸೊ ಓವರ್ ರಿಕವರ್ಡ್ ಏನು ಮಾಡ್ತೇವೆ ನಾವು ಆ್ಯಡ್ ಇಲ್ಲಿ ಬರ್ತೇವೆ ನೋಡಿ ಓವರ್ ರಿಕವರ್ಡ್ ಆಫ್ ಏನು ಡೆಪ್ರಿಸಿಯೇಷನ್ ಎಲ್ಲೇ ಇನ್ ಸಿ ಎ. ಡಿಫ್ರೆನ್ಸ್ ಅಮೌಂಟ್ ಎಷ್ಟು 4,000. ಇಲ್ಲಿ ಬರ್ಕೊಂಡೆ ಬರೀ ನೀವು ಏನಂತ 14,000 ಮೈನಸ್ 10,000 ಅಂತೇಳಿ ಕ್ಲಿಯರ್ ಆಗಿರ್ಬೋದು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಒಂದು ನೋಡಿ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೆಕ್ಯೂರಿಟಿ. ರಿಸೀವ್ಡ್ ಅಂದರೆ ಇಟ್ ಮೀನ್ಸ್ ಇನ್ಕಮ್ನ ನಾವೇನು ಮಾಡ್ತೀವಿ ಯಾಡ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಏನಂತ ರಿಸೀವ್ಡ್ ಆನ್ ಸೆಕ್ಯೂರಿಟೀಸ್ ಎಷ್ಟಪ್ಪ ಅಮೌಂಟು 25,000. ಸಿಂಪಲ್ ಭಾಳ ಈಸಿ. ಅಬ್ಸುಲೆನ್ಸಸ್ ಲಾಸಸ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಎಕ್ಸ್ಪೆನ್ಸಸ್ ಅಥವಾ ಲಾಸ್. ಅಬ್ಸುಲೆನ್ಸ್ ಶಾರ್ಟ್ಕಟ್ ಬರ್ದಿರ್ತೀನಿ. ಲಾಸ್ ಡೆಬಿಟೆಡ್ ಇನ್ ಎದ್ರ ಪ್ರಕಾರ ಯಾವಾಗಲೂ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಯಾವಾಗಲೂ ಎದ್ರ ಪ್ರಕಾರ ಇರಬೇಕು ಎಫ್ ಎ ಪ್ರಕಾರ ಇರಬೇಕು. ಐತಿ ₹5,000. ಒಂದು ವೇಳೆ ಇನ್ಕಮ್ ಸ್ಪೆಷಲಿ ಹೇಳಿರ್ತಾನೆ ಇದು ವರ್ಡ್ ಸಮ್ ಎಕ್ಸ್ಪೆನ್ಸಸ್ ಆಸ್ ಪರ್ ದ ಈ ಸೇಮ್ ಪ್ರಕಾರ ಇತ್ತಂತಂದ್ರೆ ಎಸ್ ಆಗೋದಕ್ಕೆ ಆಟೋಮೆಟಿಕ್ಲಿ ಆ್ಯಡ್ ಆಗ್ತದೆ. ಯಾವಾಗಲೇ ಅಪೋಸಿಟ್ ಥಿಂಕ್ ಮಾಡಬೇಕು. ನಾನು ನಿಮಗೆ ಹೇಳಿದೆ ಫಾರ್ಮೆಟ್ ಪ್ರಕಾರ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಎಫ್ ಎ ಪ್ರಕಾರ ಇರಲಿ, ಇನ್ನು ಉಳಿದಿದ್ವೆಲ್ಲ ಎದ್ರ ಪ್ರಕಾರ ಇರಲಿ ಸೇಮ್ ಪ್ರಕಾರ ಇರಲಿ. ಒಂದು ವೇಳೆ ಅವು ಸೇಮ್ ಪ್ರಕಾರ ಇಲ್ಲ ಅಂದ್ರೆ ಎಫ್ ಎ ಪ್ರಕಾರ ಇದ್ವು ಅಂದ್ರೆ ಆ್ಯಡ್ ಆಗೋ ಲೆಸ್ ಆ್ಯಡ್ ಹಾಕೋ ಥಿಂಕ್ ಮಾಡೋದು ನಿಮ್ಗೆ ಕೈ ಇರ್ತೈತಿ. ಓಕೆ ಹೇಳ್ತೀವಿ ನಾನು ಕ್ಲಿಕ್ ಕೊಟ್ಟಿರ್ತೀನಿ ಅಷ್ಟೇ ನಿಮಗೆ. ಮುಂದೋದ್ರಿ ಇನ್ಕಮ್ ಟ್ಯಾಕ್ಸ್ ಏನಾಕೈತಿ ಎಕ್ಸ್ಪೆನ್ಸಸ್. ಸೊ ಇನ್ಕಮ್ ಟ್ಯಾಕ್ಸ್ ಅದು ಪೂರ್ತಿ ಸೆಂಟೆನ್ಸ್ ಬರೀಬೇಕು ನೀವು ಎಕ್ಸಾಮ್ನಾಗ. ಪ್ರೊವೈಡೆಡ್ ಇನ್ ಎಫ್ ಎ ಹೌ ಮಚ್ ಇಸ್ ದೇರ್ 10,000. ನೆಕ್ಸ್ಟ್ ಒನ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಮೀನ್ಸ್ ಇನ್ಕಮ್. ಸೊ ಬ್ಯಾಂಕ್ ಇಂಟ್ರೆಸ್ಟ್ ಏನಾಕೈತಿದೆ ಆ್ಯಡ್ ಆಯ್ತು. ಸೊ ಹೌ ಮಚ್ ಇಸ್ ದೇರ್ 10,000. ಯಾಕೆ ಕ್ರೆಡಿಟೆಡ್ ಅನ್ನೋ ವರ್ಡ್ ಏನಂದ್ರೆ ಇನ್ಕಮ್.
ಡೆಬಿಟೆಡ್ ಇತ್ತು ಅಂತಂದರೆ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಹಾಗಾದ್ರೆ ಇಲ್ಲಿ ಬರೀರಿ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಹೌ ಮಚ್ ಇಸ್ ದೇರ್? 2000. ಜಸ್ಟ್ ಯು ಹ್ಯಾವ್ ಟು, ನಾನು ನಿಮಗೆ ಈ ಫೋಟೋನ, ಈ ಪ್ರಾಬ್ಲಮ್ ಫೋಟೋ ಅಥವಾ 2016 KUD ಕ್ವಶನ್ ಪೇಪರ್, ಓಕೆನಾ, ಯಾವುದು ಕಾಸ್ಟ್ ಅಕೌಂಟಿಂಗ್, ಅಥವಾ ನಾನು ಈ ವಿಡಿಯೋದಾಗ ನಿಮಗೆ ಕೆಳಗೆ ಏನು ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದನ್ನು ಲಿಂಕ್ ಹಾಕಿರ್ತೀನಿ ಇದು ಫೋಟೋದ್ದು. ಸೊ ಅದರಲ್ಲಿ ನೀವು ಏನು ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಸಿಗೆ ಇದ್ದಿದ್ದ. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಸಿಎ ಪ್ರಕಾರ ಇರ್ಬೇಕಂತ ಹೇಳಿ ನಾನು ಸಿಎ ಇದ್ದಿದ್ದಂದ್ರೆ ಯಾರು ಮಾಡ್ತಿದ್ದೆ ನಾನು. ಬಟ್ ಇದು ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಏನೈತಿ, ಎಫ್ ಐತಿ, ಉಲ್ಟಾ ಥಿಂಕ್ ಮಾಡ್ಬೇಕು. ಎರಡಾಗ ಏನಾಕೈತಿ ಅಂದರೆ ಲೆಸ್ ಆಕೈತಿ. 4ನೇ ಐಟಮ್ ಏನದು ಓಪನಿಂಗ್ ಸ್ಟಾಕ್. ಆ ಸೆಂಟೆನ್ಸ್ ಏನೈತಲ್ಲ ಅದನ್ನ ಪೂರ್ತಿ ಬರಬಾರ್ದ ನಿಮ್ದು ಜವಾಬ್ದಾರಿ. ಓವರ್ ವ್ಯಾಲ್ಯೂಡ್, ಹೌದಾ, ಇನ್ನು ಎದ್ರ ಪ್ರಕಾರ, ಎಫ್ ಎ ಪ್ರಕಾರ. ಸಿ ಎ ಪ್ರಕಾರ ಕೊಟ್ಟಿದ್ರೆ ಯಾರು ಬರ್ತದೆ, ಎಷ್ಟೈತೆ ಅಮೌಂಟ್ ಅದು 2000. ಸೊ ನೆಕ್ಸ್ಟ್ ಒನ್ ಯಾವುದು, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನೋಡಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಥಿಂಕ್ ಮಾಡ್ತೀನಿ ನಾನು. ಕ್ಲೋಸಿಂಗ್ ಸ್ಟಾಕ್ ನೆನಪಿಟ್ಕೊಳ್ಳಿ. ಸಿ ಎ ಪ್ರಕಾರ ದಟ್ ಈಸ್ 50,000. ಸಿ ಎ ಪ್ರಕಾರ ಎಷ್ಟೈತದು 50,000 ಐತಿ. ಎಫ್ ಎ ಪ್ರಕಾರ ಏನೈತಿ 47,000 ಐತಿ. ಯು ಕ್ಯಾನ್ ಸಿ ಇನ್ ದ ಏನು ಪ್ರಾಬ್ಲಮ್ ಒಳಗೆ ನೋಡ್ಬೋದು. ಅದರ್ವೈಸ್ ಯು ಕ್ಯಾನ್ ಸಿ ಇನ್ KUD ವಿಸಿ ಆ್ಯಪ್ ಒಳಗೆ ನಿಮ್ಗೆ ಎಲ್ಲ ಕ್ವಶನ್ ಪೇಪರ್ ಸಿಗ್ತಾವೆ, ನೋಡಿ ಕೇಳ್ರಿ, ಓಕೆನಾ. ಸೊ ಈಗ ಡಿಫ್ರೆನ್ಸ್ ಅಮೌಂಟ್ ಹೌ ಮಚ್ ಇಸ್ ದೇರ್? 3,000. ಸೊ 3,000 ಡಿಫ್ರೆನ್ಸ್ ಆಗೈತಿ ನಿಜ. ಬಟ್ ವೆನ್ ಯು ಹ್ಯಾವ್ ಟು ಸಿ ಆಸ್ ಪರ್ ಇದು ಸಿ ಎ ಪ್ರಕಾರ ನೋಡ್ಬೇಕು ನೀವು. ಸೊ ಸಿ ಎ ಪ್ರಕಾರ ಹೆಚ್ಚಿಗೆ ಆತ ಕಡಿಮೆ ಆಗ್ತದೆ, ಹೆಚ್ಚಿಗೆ ಆತ ಅಂದ್ರೆ ಹೆಚ್ಚಿಗೆ ಆದ್ರೆ ಏನಂತ ಕರಿತೀವಿ ನೀವು ಅದಕ್ಕೆ, ಓವರ್ ವ್ಯಾಲ್ಯೂಷನ್. ಓವರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಎದ್ರಾಗ ಸಿ ಎ. ನಾನು ನಿಮಗೆ ಫಾರ್ಮೆಟ್ನ ಬರ್ತೀನಿ. ಓವರ್ ವ್ಯಾಲ್ಯೂಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ when there is profit or loss is given as per ಸಿ ಎ ಪ್ರಕಾರ ಇದ್ದಾಗ ಲೆಸ್ ಹಾಕಿತ್ತು. ಈಗ ಲೆಸ್ ಸಿ ಎ ಪ್ರಕಾರನ ಕೊಟ್ಟಿದ್ದಾರೆ, ಏನು ಮಾಡೋಣ ಹಂಗಂದ್ರೆ ಫಾರ್ಮೆಟ್ ಪ್ರಕಾರ ಲೆಸ್ ಮಾಡೋಣ. ಏನು ಓವರ್ ವ್ಯಾಲ್ಯೂಯೇಷನ್, ಏನದು ಓವರ್ ವ್ಯಾಲ್ಯೂಯೇಷನ್ ಆಫ್ ಯಾವುದು ಕ್ಲೋಸಿಂಗ್ ಸ್ಟಾಕ್ ಇನ್ ಎದ್ರ ಪ್ರಕಾರ ತಗೋಬೇಕು, ಯಾವಾಗ ನಾವು ಥಿಂಕ್ ಮಾಡೋದು ಸಿ ಎ ಪ್ರಕಾರ. ಹೌ ಮಚ್ ಇಸ್ ದೇ 3,000. ಡಿಫ್ರೆನ್ಸ್ ಅಮೌಂಟ್ ನೀವು ಬರೀಬೇಕು ಬೆಳಕನೆ 50,000 ಮೈನಸ್ 47,000 ಅಂತ ಹೇಳಿ. ನೆಕ್ಸ್ಟ್ ಒಂದು ಗುಡ್ ವಿಲ್ ರಿಟರ್ನ್ ಅಂತ ಹೇಳೋಣ. ಇಟ್ಸ್ ಅನ್ ಎಕ್ಸ್ಪೆನ್ಸಸ್, ಲೆಸ್ ಮಾಡೋಣ. ಗುಡ್ ವಿಲ್ ಏನದು ರಿಟರ್ನ್ ಆಫ್, ಹೌದಾ, ಎಕ್ಸ್ಪೆನ್ಸಸ್. ಈ ಬೇರೆ ಎಕ್ಸ್ಪೆನ್ಸಸ್, ಗುಡ್ ವಿಲ್ ರಿಟರ್ನ್ ಆಫ್ ಇಂಥವೆಲ್ಲ ಸೇಮ್ ಎಕ್ಸ್ಪೆನ್ಸಸ್ ಹಾಕೋ. ಸೊ 1,000. PDD is also financial expenses or loss. So this is also 4,000. Last one, profit on sale of assets credited. Credited means ನಿಮಗೆ ಈಸಿಯಾಗಿ ಹೇಳಿ ನಾನು, ಕ್ರೆಡಿಟ್ ಅನ್ನೋ ವರ್ಡ್ ಬಂತಂದ್ರೆ ಇನ್ಕಮ್ ಅಂತ ಹೇಳಿ ರಿಕಗ್ನೈಸ್ ಮಾಡಿಬಿಡ್ರಿ. ಡೆಬಿಟ್ ಅಂತ ಬಂತಂದ್ರೆ ಎಕ್ಸ್ಪೆನ್ಸಸ್ ಅಂತ ಹೇಳಿ ಈಸಿಯಾಗಿ ರಿಕಗ್ನೈಸ್ ಮಾಡಿಬಿಟ್ರೆ ಈ ಫಾರ್ಮೆಟ್ ಅರ್ಥ ಆಯ್ತು ನಿಮ್ಗೆ. ಇಂಥ ಈಸಿ ಅನಿಸ್ತೈತೆ ಅಂದ್ರೆ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಫಿಕ್ಸ್ 20 ಮಾರ್ಕ್ಸ್ ನಿಮಗೆ ಇದೆ ಈ ಚಾಪ್ಟರ್ ಮೇಲೆ, ಓಕೆನಾ. ಈಗ ಲಾಸ್ಟ್ ಒಂದು ಇನ್ನೊಂದು ಐದು ನೋಡ್ರಿ, ಯಾವ್ದು ಪ್ರಾಫಿಟ್ ಆನ್ ಸೇಲ್ ಆಫ್. ನಾನು ಪೂರ್ತಿ ಬರೆದಿಲ್ಲ ಇದರಲ್ಲಿ, ನೀವು ಎಕ್ಸಾಮ್ನಾಗ ಏನು ಮಾಡಬೇಕು, ಪೂರ್ತಿ ಸೆಂಟೆನ್ಸ್ನ ಬರೆದು ಬರೀಬೇಕು. ಕ್ರೆಡಿಟೆಡ್ ಇನ್ ಎಫ್ ಎ. ಸೊ ನಾನು ಹೇಳಿದೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಯಾವಾಗಲೂ ಎಫ್ ಎ ಪ್ರಕಾರ ಇರ್ಬೇಕಂತೇಳಿ. ಈಗ ನೋಡಿ 6 ಇವನ್ನೆಲ್ಲವನ್ನು ಸೇರಿಸಿ ಅಂತ ಬಂದರೆ 10, 14 ಆ್ಯಂಡ್ 24 ಎಷ್ಟಾಯ್ತು 49,000 ಆಯ್ತು. ಈಗ ಒಂದು ಸೆಕೆಂಡ್ ನೋಡ್ರಿ, ಇಲ್ಲಿ ಏನಂತ ಸಿಂಬಲ್ ಹಾಕಿನಿ, ಯಾಡ್ ಅಂದ್ರೆ ಏನು ಪ್ಲಸ್ ಅಂತ ಅರ್ಥ. ಇಲ್ಲಿ ಆನ್ಸರ್ ಏನು, ಫಸ್ಟ್ಗೆ ಲಾಸ್ ಹಾಕೊಳ್ಳಿ ಪ್ರಾಫಿಟ್ ಹಾಕೊಳ್ಳಿ. ಲಾಸ್ ಕೊಟ್ಟಾಗ ಇಲ್ಲಿ ಮೈನಸ್ ಹಾಕಿರಿ, ಪ್ರಾಫಿಟ್ ಕೊಟ್ಟಾಗ ಪ್ಲಸ್ ಹಾಕಿರಿ. ಇಲ್ಲೇ ಮೈನಸ್ ಐತಿ, ಮೈನಸ್ ಇಂಟು ಪ್ಲಸ್ ಏನಾಕೈತಿ ಮೈನಸ್ ಆಕೈತಿ, ಅಂದ್ರೆ ಇದ್ರಾಗ ಇನ್ನು ಕಳ್ಕೊಬೇಕಂತ. ಸೊ ನಾ ಕಳ್ಕೊಂಡೆ ಎಷ್ಟು ಉಳಿತಂದ್ರೆ ಆನ್ಸರ್ 42,000 ಉಳಿತು. ಬಟ್ ನೀವು ಸೈನ್ ಹಾಕೋತೀವಿ, ವಿಚ್ ಸೈನ್ ಇಸ್ ಇಂಡಿಕೇಟ್ ಅಂದ್ರೆ ಈಗ ಯಾವ ಸೈನ್ ಹಾಕೋಣ ನಾವು ಪ್ಲಸ್ ಹಾಕ್ತೀನಿ. ಯಾಕೆ ಪ್ಲಸ್ ಹಾಕ್ತೀನಿ ಹೇಳ್ರಿ, ಹೈಯೆಸ್ಟ್ ವ್ಯಾಲ್ಯೂ ಸೈನ್ ಏನಿರುತ್ತೆ ಅದನ್ನ ಹಾಕ್ತೇನೆ ನಾನು, ಓಕೆನಾ. ಈಗ ಇದನ್ನ ಆ್ಯಡ್ ಮಾಡ್ತೀನಿ. ಸೊ ಇದನ್ನ ಆ್ಯಡ್ ಮಾಡ್ಕೊಂಡ್ರೆ 10 ಪ್ಲಸ್ 18 20 28,000. ಸೊ 28,000 ಇದೇನಿದು ಮೈನಸ್. ಯಾಕೆ ಹೇಳ್ರಿ, ದಿಸ್ ಸಿಂಬಲ್ ಇಸ್ ಲೆಸ್ ಅಂದ್ರೆ ಮೈನಸ್. ಸೊ ಇದು ಪ್ಲಸ್ ಇದು ಮೈನಸ್, ಹಂಗಂದ್ರೆ ಮತ್ತು ಮೈನಸ್ ಮಾಡ್ತೀವಿ ನಾವು. ಸೊ ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಆ್ಯಡ್ ಮಾಡಿತಾವೆ ಅಂದ್ರೆ ಸರ್ ಆ್ಯಡ್ ಮಾಡೋದಲ್ಲ, ಇಲ್ಲಿ ಮೈನಸ್ ಐತೆ ಅಂದ್ರೆ ಮೈನಸ್ ಬರೋದಲ್ಲ. ನಿಮಗೆ ಪ್ಲಸ್ ಆರ್ ಮೈನಸ್ ಇವೆಲ್ಲ ನಿಮಗೆ ನಾರ್ಮಲ್ ಆಗಿ ಹೇಳ್ಕೊಟ್ಟಿರ್ತಾರೆ, ಅಪ್ಲೈ ಮಾಡಿದ್ದಾರೆ ಅಷ್ಟೇ, ಮತ್ತೆ ಬಿಡ್ರಿ ಮತ್ತೇನಿಲ್ಲ. ಸೊ ಈಗ 42,000 ಒಳಗೆ 28,000 ಕಳ್ಕೊಂಡ್ರೆ ಇನ್ನೆಷ್ಟು ಬಂತು 14,000. ಅವ್ರು ಎರಡನೇ ಸೆಂಟೆನ್ಸ್ ಕೊಟ್ಟಿದ್ರು ನಿಮ್ಮ ಪ್ರಾಬ್ಲಮ್ನಾಗ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ₹14,000 ಅಂತೇಳಿ ನಮ್ಮ ಆನ್ಸರ್ ಬಂತ ನೋಡ್ಕೊ. ಇಲ್ಲಿ 15 ಮಾರ್ಕ್ಸ್ ಸಿಕ್ತು ಅಂತ ನಿಮಗೆ. ಇಲ್ಲಿ ಬರೀಬೇಕು ನೆಟ್ ಪ್ರಾಫಿಟ್, ಹಂಗಂದ್ರೆ ಆಸ್ ಪರ್ ಏನಂತ ಬರೀಬೇಕು, ಏನಂತ ಎಫ್ ಎ. ನೀವು ಪೂರ್ತಿ ಎಕ್ಸಾಮ್ನಾಗ ಬರೀಬೇಕು. ಸೊ ದಿಸ್ ಇಸ್ ದ 15 ಮಾರ್ಕ್ಸ್ ಕ್ವಶನ್ ಇನ್ 2016.
ನಿಮಗೇನೋ ಡೌಟ್ ಅನಿಸ್ತಂತಂದ್ರೆ ಯು ಕ್ಯಾನ್ ಕಾಲ್ ಮೀ ಇನ್ ನಿಮ್ಗೆ ಶೋ ಆಗ್ತೈತೆ, ಒಂದು ನಂಬರ್ ಶೋ ಆಗ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿರಿ. ಓಕೆ, ಡೌಟ್ ಇದ್ದರೆ ಒಂದು ವೇಳೆ ಇನ್ನೊಂದು ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡಂತ ಹೇಳೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಕಮೆಂಟ್ನ ತಿಳಿಸಿ. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ದಯವಿಟ್ಟು ಅಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.